ಲೈನಲ್ಲಿ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನೋಡಿ ಹಿಂಗೆ ಎತ್ಕೊಂಡು ಲೈನಲ್ಲಿ ಇದ್ದೆ. ಶೂಟಿಂಗ್ ಸ್ಪಾಟ್ ಅಂತೆ ನೋಡಿ. ಇದು ಬಂದು ದೃಷ್ಟಿ ತೆಗೆಯೋ ಜಾಗ. ಇಲ್ಲೆಲ್ಲರೂ ದೃಷ್ಟಿ ತೆಗೆಸ್ಬಿಟ್ಟು ಮಂಗಳವಾರ ಅಲ್ವಾ ತುಂಬ ರಶ್ ಇದೆ, ಸೊ ಅದಕ್ಕೆ ಲೈನಲ್ಲಿ ನಿಂತ್ಬಿಟ್ಟಿದ್ದೀವಿ ಮೊದಲೇ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ. ಇದು ಮಂಡ್ಯದಲ್ಲೇ ಫೇಮಸ್ ಇರೋವಂಥ ದೇವಸ್ಥಾನ. ಮಂಡ್ಯ ಸುತ್ತಮುತ್ತ ಇರೋರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಈ ದೇವಸ್ಥಾನ. ತುಂಬ ಪವರ್ಫುಲ್ ದೇವಸ್ಥಾನ ಅಂತಲೂ ಹೇಳ್ಬೋದು. ಕ್ಲಾಕ್ಗೆ ರಂಗೋಲಿ ಎಲ್ಲ ಬರೆದು ರೆಡಿ ಮಾಡಿಬಿಟ್ಟಿದ್ದೀವಿ. ಪೂಜೆ ಎಲ್ಲ ಮುಗಿಸಿ ನಮ್ಮಮ್ಮ ರೆಡಿಯಾಗಿದ್ದಾರೆ ನೋಡಿ. ನನ್ನ ಮಗನೂ ರೆಡಿಯಾಗಿ ನಿಂತ್ಬಿಟ್ಟಿದ್ದಾನೆ. ಎಲ್ಲಿ ಹೋಗ್ತಾ ಇದ್ದೀವಿ ಮೊದಲೇ ನಾವು? ರೆಡಿನಾ ನೀನು? ಸೂಪರ್ ಮಗನೆ ನೀನು. ಇವಾಗ ಹೊರಡಬೇಕು, ಟೈಮ್ ಆಯಿತು. ಆಲ್ಮೋಸ್ಟ್ ನಾವು 6 o'clock ಬಿಡಬೇಕು ಅಂದ್ಕೊಂಡಿದ್ದು, ಬಟ್ 7 o'clock ಆಗೋಯಿತು. ನಮ್ಮ ಅಮ್ಮನೂ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿಬಿಟ್ಟಿದ್ದಾರೆ. ಬೆಳಗ್ಗೆನೇ ನೋಡಿ ಬಿಸಿಲು ಎಷ್ಟು ಚೆನ್ನಾಗಿದೆ. ಇವಾಗ ಬಿಸಿಲು ಚೆನ್ನಾಗಿದೆ, ಆದರೆ ಮಧ್ಯಾಹ್ನ ಹೋಗ್ತಾ ಹೋಗ್ತಾ ನಿಜ ಈ ಬಿಸಿಲು ಎಂಜಾಯ್ ಮಾಡೋದಕ್ಕೆ ಆಗಲ್ಲ, ಹಾಗಾಗ್ಬಿಟ್ಟಿರುತ್ತೆ. ಗೌರ್ಮೆಂಟ್ ಹಾಲಿಡೇ ಇರುತ್ತೆ, ಬಸ್ ಫುಲ್ ಖಾಲಿ ಇರುತ್ತೆ ಅಂದ್ಕೊಂಡ್ರೆ ಬಸ್ ಫುಲ್ ರಶ್ಶು. ನನಗೆ ಮುಂದೆ ಸೀಟ್ ಸಿಕ್ತು, ನಮ್ಮಮ್ಮ ಹಿಂದೆ ಎಲ್ಲೋ ಕುತ್ಕೊಂಡಿದ್ದಾರೆ. ರೋಡ್ ನೋಡಿ ಖಾಲಿ ಇದೆ, ರೋಡ್ಗಳು ಖಾಲಿ ಇದೆ, ಆದರೆ ಬಸ್ ಯಾವುದು ಖಾಲಿ ಇಲ್ಲ. ಇಲ್ಲಿ ನೋಡಿ ನನ್ನ ಮಗ ಅಲ್ಲಿ ಕುತ್ಕೋತೀನಿ ಅಂತ ಇದ್ದ. ಬೇಡಪ್ಪ ಅಂತಂದ್ರು ಹೋಗಿ ಕುತ್ಕೊಂಡಿದ್ದಾನೆ. ನಾವು ಚಿಕ್ಕ ವಯಸ್ಸಲ್ಲಿ ಹೀಗೆ ಎಲ್ಲಾದರೂ ಊರಿಗೆ ಹೋಗ್ಬೇಕು ಅಂದರೆ ಡ್ರೈವರ್ ಸೀಟ್ ಪಕ್ಕ ಕೂರಿಸ್ಬಿಡ್ತಿದ್ರು ನಮ್ಮ ಮಕ್ಕಳನ್ನೆಲ್ಲ. ನಮ್ಮಮ್ಮ ಹಿಂದೆ ಬ್ಲ್ಯಾಂಕಾಗಿ ಫಾಲೋ ಮಾಡ್ತಾ ಇದ್ದೀನಿ, ನನಗೆ ಬಸ್ಸಲ್ಲಿ ಓಡಾಡೋದಕ್ಕೆ ಗೊತ್ತಾಗಲ್ಲ. ಆಲ್ಮೋಸ್ಟ್ ನಾವು ಮೈಸೂರಿಗೆ ಬಂದು ಬಸ್ಸೆಲ್ಲೂ ಸಿಕ್ಕಿಲ್ಲ. ಮೈಸೂರಿಗೆ ಬಂದು ಮೈಸೂರಿಂದ ಮತ್ತೆ ವಾಪಸ್ಸು ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಗೌರ್ಮೆಂಟ್ ಹಾಲಿಡೇ ಇದ್ದಿದ್ದರಿಂದ ನಮಗೆಲ್ಲಂದರೆ ಎಲ್ಲೂ ಬಸ್ ಸಿಕ್ಕಿಲ್ಲ. ಎಲ್ಲ ಕಡೆ ಬಸ್ ಮಿಸ್ ಮಾಡ್ಕೊಂಡ್ರಿ. ಬಸ್ ಕ್ಯಾಚ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿತ್ತು ನಮಗೆ. ಅದೆಲ್ಲದ್ರ ಮಧ್ಯೆ ಏನು ಅಂದರೆ ನೋಡಿ, ಈ ಥರ ನೇಚರ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದರಿಂದ ಟ್ರಾವೆಲ್ ಮಾಡೋದು ಗೊತ್ತಾಗ್ತಿರ್ಲಿಲ್ಲ. 7 o'clock ಮನೆ ಬಿಟ್ಟರು ನಾವು ಇನ್ನೂ ಹೋಗೋಕ್ಕಾಗಿಲ್ಲ ದೇವಸ್ಥಾನಕ್ಕೆ. ಆಲ್ಮೋಸ್ಟು ಇಷ್ಟಲ್ಲೆಲ್ಲ ರೀಚ್ ಆಗಬೇಕಿತ್ತು. ನಾರ್ಮಲಾಗಿ ಒಂದು 2 hours ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಬಟ್ ಆದರೆ ಇವತ್ತೇನಾಯಿತು ಅಂದರೆ ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ಬಸ್ಗಳು ಜಾಸ್ತಿ ಇರಲಿಲ್ಲ. ನಾರ್ಮಲಾಗಿ ನಾವು ಕಾರಲ್ಲಿ ಬರ್ತಾಯಿದ್ವಿ. ಬಟ್ ಇವತ್ತು ನಾನು ನಮ್ಮಮ್ಮ ಇಬ್ಬರೇ ಬರ್ತಿರೋದ್ರಿಂದ ಬಸ್ಸಲ್ಲಿ ಬಂದ್ವಿ. ಎಲ್ಲೂ ಬಸ್ ಸಿಕ್ಕಿಲ್ಲ. ಬಸ್ ಸಿಕ್ಕಿದ್ರು ಎಲ್ಲ ಎಕ್ಸ್ಪ್ರೆಸ್ಸು ಡೈರೆಕ್ಟ್ ಮೈಸೂರಿಗೆ ಹೋಗಿ ಮೈಸೂರಿಂದ ರಿಟರ್ನ್ ಬಂದು ನಾವು ದೇವಸ್ಥಾನಕ್ಕೆ ಹೋಗ್ತಿರೋದು. ಅಷ್ಟು ರೌಂಡ್ ಹೊಡೆದಿದ್ದೀವಿ ಇವತ್ತು. ಆಲ್ಮೋಸ್ಟ್ 1 day ಟ್ರಿಪ್ ಆಯಿತು ನಂದು ನಮ್ಮಮ್ಮದು. ಹೇಗಿತ್ತಮ್ಮ ಟ್ರಿಪ್ಪು? ನಾನು ನಮ್ಮಮ್ಮ ಯಾವತ್ತೂ ಟ್ರಿಪ್ ಹೊಡೆದಿಲ್ಲ, ಬಟ್ ಇವತ್ತು ಫುಲ್ ಟ್ರಿಪ್ ಆಗೋಯ್ತು. ನೋಡಿ ನಮ್ಮ ಮಂಡ್ಯ ಹೇಗಿದೆ, ಸೂಪರ್ ಇದೆ. ಚಿಕ್ಕ ವಯಸ್ಸಲ್ಲಿ ಬೇಸಿಗೆ ರಜೆ ಬಂತು ಅಂದರೆ ಈ ಕಾಲುವೆಲೆಲ್ಲ ಆಟ ಆಡ್ತಾ ಇದ್ವಿ ನಾವು. ಎಲ್ಲ ಹಳೆ ನೆನಪುಗಳು ಬರುತ್ತೆ ನಮ್ಮ ಮಂಡ್ಯಕ್ಕೆ ಬಂದಿದ್ದ ತಕ್ಷಣ. ನೀನು ಯಾವಾಗ ಬಂದಿದ್ದೆ? ನೀನು ಬಂದೇ ಇಲ್ಲ, ಮತ್ತೆ ಗೊತ್ತಾಗಿಲ್ಲ. ಹೌದು, ಚಿಕ್ಕ ಪಪ್ಪು ಇದ್ದಾಗ ನಿನ್ನೆ ಇಲ್ಲಿಗೆ ಕರ್ಕೊಂಬಂದಿದ್ದೆ. ನನ್ನ ಮಗ 2 ವರ್ಷದಲ್ಲಿ ಕರ್ಕೊಂಬಂದಿದ್ದು. 1 ವರ್ಷ ಬಿಟ್ಟು ಮತ್ತೆ ಬಂದಿರೋದಕ್ಕೆ ನೆನ್ಪಿಟ್ಕೊಂಡಿದ್ದಾನೆ, ಇಲ್ಲಿ ಬಂದು ಕರ್ಕೊಂಬಂದಿದ್ದೆ ತಾನೇ ಅಂತ. ನೋಡಿ ದೇವಸ್ಥಾನ ತುಂಬ ಫೇಮಸ್ಸು. ನಾವೆಲ್ಲಾದರೂ ಹೊರಗಡೆ ಹೋದರೆ ನಮ್ಮ ಯಜಮಾನರು ರೈಲ್ವೆ ಟ್ರ್ಯಾಕ್ ನೋಡಿದ ತಕ್ಷಣ ಫೋಟೋ ಶೂಟ್ ಮಾಡಿಸ್ಕೋತಾ ಇದ್ರು ಅಲ್ಲಿ. ಓ ಅಲ್ಲಿ, ಇದು ಶೂಟಿಂಗ್ ಸ್ಪಾಟ್ ಅಂತೆ ನೋಡಿ, ನಂಗೆ ಗೊತ್ತೇ ಇರಲಿಲ್ಲ. ಏನು ಸುಮ್ಮನೆ ತೋರಿಸ್ತಾನಮ್ಮ. ಇದು ನೋಡಿ ಶೂಟಿಂಗ್ ಸ್ಪಾಟ್ ಅಂತೆ. ದೂರದಿಂದ ತೋರಿಸ್ತೆ, ಈಗ ಹತ್ರದಿಂದ ತೋರಿಸ್ತಿದ್ದೀನಿ. ಎಷ್ಟೊಂದು ಮೂವೀಸು ಸೀರಿಯಲ್ಸ್ ಎಲ್ಲ ಇಲ್ಲಿ ಶೂಟ್ ಮಾಡಿದ್ದಾರೆ ಅಂತೆ. ನನಗೆ ಗೊತ್ತಿಲ್ಲ. ಈ ರೂಟಲ್ಲಿ ನಾನು ಫಸ್ಟ್ ಟೈಮ್ ಬರ್ತಿರೋದು. ನಾವು ಬೇರೆ ರೂಟಲ್ಲಿ ಹೋಗ್ತಿದ್ವಿ. ಆ ರೂಟಲ್ಲಿ ಬಂದು ರೋಡು ಕನ್ಸ್ಟ್ರಕ್ಷನ್ ಆಗ್ತಿದೆ ಅಂತೆ. ಸೊ ಅದಕ್ಕೆ ಇವರು ಬೇರೆ ರೂಟಲ್ಲಿ, ಆಟೋ ಅಂಕಲ್ ಬೇರೆ ರೂಟಲ್ಲಿ ಬರ್ಕೊಬರ್ತಿದ್ದಾರೆ. ದೇವಸ್ಥಾನಕ್ಕೆ ಬಂದಿದ ತಕ್ಷಣ ದೇವಸ್ಥಾನಕ್ಕೆ ಬರೋದಕ್ಕೆ ಎಷ್ಟು ಟ್ರಾವೆಲ್ ಮಾಡಿದ್ರಿ, ಆ ಕಷ್ಟ ಎಲ್ಲ ಮರ್ತೋಯ್ತು. ನೋಡಿ ಇದೇ ದೇವಸ್ಥಾನ, ಅಲ್ಲಿ ಕಾಣಿಸ್ತಿದೆಲ್ಲ ಮುಂದೆ ಅದೇ ಗರ್ಭಗುಡಿ. ದೇವಸ್ಥಾನ ತುಂಬ ಚಿಕ್ಕದು, ಆದರೆ ತುಂಬ ಫೇಮಸ್ಸು. ತುಂಬ ಜನ ಬರ್ತಾರೆ. ಇವತ್ತು ಮಂಗಳವಾರ ಆಗಿದ್ದರಿಂದ ತುಂಬ ಜನ ಇರ್ತಾರೆ. ನನ್ನ ಮಗ ಆಟ ಸಾಮಾನು ಕೇಳ್ತಿದ್ದಾನೆ, ನಾನು ಕೊಡ್ಸಲ್ಲ ಅಂತಿದ್ದೀನಿ. ಬಸ್ಸಲ್ಲಿ ಬಂದಿರೋದು, ಎತ್ಕೊಂಡು ಹೋಗೋಕ್ಕಾಗಲ್ಲ ಆಟ ಸಾಮಾನೆಲ್ಲ ಅಂತ. ನನಗೆ ತುಂಬ ಬೇಜಾರಾಗಲಿ ಖುಷಿಯಾಗಲಿ, ನಾನು ಮೊದಲು ಈ ದೇವಸ್ಥಾನಕ್ಕೆ ಬರ್ತೀನಿ. ಒಂದು ನೆಮ್ಮದಿ ಇರುತ್ತೆ ಇಲ್ಲಿ. ಬಂದಿದ್ದೀವಿ ದೇವಸ್ಥಾನಕ್ಕೆ. ಲೈನು ಮಂಗಳವಾರ ಅಲ್ವಾ ತುಂಬ ರಶ್ ಇದೆ, ಸೊ ಅದಕ್ಕೆ ಲೈನಲ್ಲಿ ನಿಂತ್ಬಿಟ್ಟಿದ್ದೀವಿ. ಮೊದಲೇ ಸಾಮಾನು ಎಲ್ಲ ತೊಗೊಂಡಿದ್ದೀವಿ. ಪೂಜೆ ಸಾಮಾನು ತೊಗೊಂಡು ಇವಾಗ ಪೂಜೆ ಮಾಡ್ಸಕ್ಕೆ ಹೋಗಬೇಕು. ಅಷ್ಟಿದೆ ಲೈನು. ಇಲ್ಲಿ ನಿಂತಿದ್ದೀವಿ ಲೈನಲ್ಲಿ. ಅದಕ್ಕೆ ನಾವು ಬಂದಾಗ ಅಷ್ಟು ರಶ್ ಇರಲಿಲ್ಲ, ಆರಾಮಾಗಿ ಬಂದ್ವಿ. ಲೈನಲ್ಲಿ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನೋಡಿ ಹಿಂಗೆ ಎತ್ಕೊಂಡು ಲೈನಲ್ಲಿ ಇದ್ದೆ, ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ದರ್ಶನ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಟೆನ್ಷನ್ ಇತ್ತು ನನಗೆ, ದರ್ಶನ ಆಗುತ್ತೋ ಇಲ್ವೋ, ಎಷ್ಟೊತ್ತಾಗುತ್ತೆ ಅಂತ. ಸೊ ಇವಾಗ ಆರಾಮಾಗಿ ವೀಡಿಯೋ ಮಾಡ್ತಾಯಿದ್ದೀನಿ.
ದರ್ಶನ ಮುಗಿದ್ಮೇಲೆ ನೋಡಿ ರಶ್ ಎಷ್ಟಾಗಿದೆ. 1 ಗಂಟೆ ಆಗ್ತಾ ಆಗ್ತಾ ಫುಲ್ ರಶ್ ಆಗಿದೆ. ದೇವಸ್ಥಾನದಲ್ಲಿ ಇಲ್ಲಿ ಏನಕ್ಕೆ ಫೇಮಸ್ ಅಂದರೆ ದೃಷ್ಟಿ ತೆಗೆಸೋರು ಇವರು ಜಾಸ್ತಿ ಬರ್ತಾರೆ. ನಾನು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಬಂದೆ. ದೃಷ್ಟಿ ತೆಗಿಯೋ ಹತ್ರ ನಾನು ಹೋಗಿಲ್ಲ. ಜಸ್ಟ್ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ದೃಷ್ಟಿ ತೆಗಿಯೋ ಹತ್ರ ಹೋಗ್ತಾ ಇದ್ದೀನಿ. ದೃಷ್ಟಿ ತೆಗಿಯೋ ಹತ್ರ ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಇದು ಬಂದು ದೃಷ್ಟಿ ತೆಗಿಯೋ ಜಾಗ. ಇಲ್ಲೆಲ್ಲರೂ ದೃಷ್ಟಿ ತೆಗಿಸ್ಬಿಟ್ಟು ಆಮೇಲೆ ಬಂದು ಪೂಜೆ ಮಾಡಿಸ್ತಾರೆ. ಬಟ್ ನಾನು ದೃಷ್ಟಿ ಎಲ್ಲ ತೆಗ್ಸಲ್ಲ. ನಾರ್ಮಲಾಗಿ ಬಂದರೆ ದೇವ್ರ ದರ್ಶನ ಮಾಡಿಬಿಟ್ಟು ಹೊರಟೋಗ್ತೀನಿ. ಇವತ್ತು ಅಷ್ಟೇ ದೇವ್ರ ದರ್ಶನ ಮುಗಿಸ್ಕೊಂಡು ಈ ದೇವ್ರನ್ನ ದರ್ಶನ ಮಾಡಿದ್ಮೇಲೆ ಅಲ್ಲಿ ಮುಂದೆ ಇರೋ ಸುಬ್ರಹ್ಮಣ್ಯ ಸ್ವಾಮಿ ದೇವ್ರನ್ನ ದರ್ಶನ ಮಾಡಬೇಕು ಅನ್ನೋದು ಈ ಪ್ಲೇಸ್ದು ಪ್ರತೀತಿ. ಸೊ ಇವಾಗ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ತೋರಿಸ್ತೀನಿ ಬನ್ನಿ. ಇಲ್ಲಿಂದ ಆರ್ಚಿಂದ ಹೊರಗಡೆ ಬಂದರೆ ಅಲ್ಲಿ ಎದುರುಗಡೆ ಕಾಣಿಸ್ತಿದೆ ನೋಡಿ. ಇಲ್ಲಿ ಆರ್ಚಿಂದ ಹೊರಗಡೆ ಬಂದರೆ ಅಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ ಅದೇ ಸುಬ್ರಹ್ಮಣ್ಯ ದೇವಸ್ಥಾನ. ಅಲ್ಲಿ ದರ್ಶನ ಮಾಡಿ ಹೊರಡೋದಷ್ಟೇ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಹತ್ರ ಬಂದು ಇಲ್ಲೇನು ಅಲ್ಲಿ ಅಷ್ಟು ರಶ್ ಇರಲ್ಲ. ಯಾಕಂದರೆ ಜನ ಬೇಗ ಬೇಗ ನಮಸ್ಕಾರ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಪೂಜೆಗೆಲ್ಲ ಕಾಯಲ್ಲ ಅಲ್ಲಿ ಥರ. ಇಲ್ಲೂ ದೇವಸ್ಥಾನದಲ್ಲಿ ದರ್ಶನ ಮುಗೀತು. ನಾನು ನಮ್ಮಮ್ಮ ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ. ಯಾಕಂದರೆ ನಾವು ಬೆಳಗ್ಗೆ ಬಿಟ್ಟಿದ್ದು 7:15. 7:15ಗೆ ಬಿಟ್ಟು ನಾವು ನಾಷ್ಟನೂ ಮಾಡಿಲ್ಲ, ಕಾಫಿನೂ ಕುಡಿದಿಲ್ಲ, ಏನೂ ಕುಡಿದಿಲ್ಲ. ಹಂಗೆ ಡೈರೆಕ್ಟ್ ದರ್ಶನಕ್ಕೆ ಬಂದಿದ್ದು. ಆದರೆ ಬೇಗ ಬರ್ತೀವಿ ಅಂದ್ಕೊಂಡ್ವಿ. ನೋಡಿದ್ರೆ ಆಲ್ಮೋಸ್ಟ್ ನಮಗೆ 1 o'clock ಆಗೋಗಿದೆ. ಇವಾಗ ನಾವು ಅಮ್ಮನ ಕೇಳ್ತಿದ್ದೀನಿ, ಅಮ್ಮ ಊಟ ಮಾಡಿಬಿಟ್ಟು ಹೋಗೋಣ ಹೆಂಗೆ? ಹಾಂ, ಊಟ ಮಾಡೋಣ ಅಂತಿದ್ದಾರೆ. ನಾನು ಬೇಗ ಮನೆಗೆ ಹೋಗಬೇಕು. ಅದಕ್ಕೆ ಊಟ ಮಾಡೋದ ಬಿಡೋ ಯೋಚನೆ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ಇವಾಗ ಆಟ ಸಾಮಾನು ಬೇಕಂತೆ. ಎಲ್ಲಿ ಇಡೋದೋ ಗೊತ್ತಿಲ್ಲ. ಮನೇಲಿ ತುಂಬ ಆಟ ಸಾಮಾನಿದೆ. ಎಲ್ಲೋದ್ರೂ ಆಟ ಸಾಮಾನು ತರಿಸ್ಕೊತಾನೆ. ಕೊಡಿಸ್ಬೇಕು. ಏನು ಬೇಕು ಬೇಗ ತಗೋ ಮಗನೇ, ಲೇಟ್ ಆಗುತ್ತೆ. ಬಾಯಿ ಕಡೆ ಮಗನೇ. ಹಾಂ, ಇಷ್ಟನಾ? ಖುಷಿನಾ? ಏನಮ್ಮ ಶಾಪಿಂಗು? ದೇವಸ್ಥಾನಕ್ಕೆ ಬಂದರೆ ನಮ್ಮಪ್ಪ ನಮ್ಮಮ್ಮ ಕಳೆಪುರಿ ಎಲ್ಲ ತೊಗೊಳೋದು ಮಿಸ್ ಮಾಡಲ್ಲ. ಯಾಕಂದರೆ ಇಲ್ಲಿ ಕಳೆಪುರಿ ಎಲ್ಲ ಟೇಸ್ಟ್ ಇರುತ್ತೆ ಜಾಸ್ತಿ. ಕೊನೆಗೂ ನಮ್ಮಮ್ಮನ ಊಟ ಮಾಡೋದಕ್ಕೆ ಕರ್ಕೊಂಬಂದೆ. ನಮ್ಮಮ್ಮ ನೋಡಿ ಖುಷಿಗೆ ಊಟಕ್ಕೆ ವೆಯ್ಟ್ ಮಾಡ್ತಾವ್ರೆ. ಊಟ ಮಾಡ್ತಿದ್ರೆ ಹಂಗೆ ಹೋಗ್ಬಿಡೋಣ, ಬೇಗ ಹೋಗ್ಬೋದು ಮನೆಗೆ, ಸಂಜೆ ಕತ್ಲಾಗೋ ಅಷ್ಟೇ ಅಂದ್ಕೊಂಡೆ. ನಮ್ಮ ಊಟ ಮಾಡಲೇಬೇಕು ಅಂತ ಅಂದರು. ನನಗೇನೋ ಬೇಸಿಗೆಗೆ ಹಸ್ವಾಗ್ತಾ ಇಲ್ಲ, ಬಟ್ ನಮ್ಮಮ್ಮಂಗೆ ಹಸ್ವಾಗ್ತಾ ಇದೆ. ಸೊ ಊಟ ಮಾಡೋಣ. ನೋಡಿ ಅನ್ನ ಸಾಂಬಾರು. ಮನೇಲಿ ಮಾಡ್ದಂಗೆ ಇದೆ ಅನ್ನ ಸಾಂಬಾರು. ಸೂಪರಾಗಿದೆ. ಮೊಳಕೆ ಕಾಳು ಸಾರು ಹೆಂಗಿದೆ ಟೇಸ್ಟ್ ಮಾಡೋಣ. ಮನೇಲಿ ಮಾಡ್ದಂಗೆ ಇದೆ, ಸೂಪರಾಗಿದೆ ಊಟ ಮಾತ್ರ. ಬಿಸಿ ಚೆನ್ನಾಗಿದೆಯಾ ಮಗನೇ? ದೇವಸ್ಥಾನದಿಂದ ಸೇವೆ ಮಾಡೋರಿಗೆ ಅಂತ ಜಾಗ ಇದೆ. ಅಲ್ಲಿ ಯಾರು ಮಾಡಲ್ಲ ಅಂದರೆ ನೋಡಿ ಈ ಥರ ಅಲ್ಲಲ್ಲಿ ಜಾಗಗಳಲ್ಲಿ ಅಡುಗೆ ಮಾಡಿ ತಿಂತಾರೆ. ಬಸ್ ಸ್ಟಾಪಿಗೆ ಜಸ್ಟ್ ಬಂದ್ವಿ, ಬಸ್ ಮಿಸ್ ಆಗೋಯ್ತು. ನಾನು ನಮ್ಮಮ್ಮ ಇವಾಗ ಬಸ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ. ಮನೆ ಕಡೆಗೆ ಹೊರಟ್ವಿ. ನನ್ನ ಮಗ ತುಂಬ ಸುಸ್ತಾಗಿ ಮಲ್ಕೊಂಬಿಟ್ಟಿದ್ದಾನೆ. ಆಟ ಸಾಮಾನು ಎಲ್ಲೂ ಬಿಡದೇ ಇದ್ರ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.